ರಿಸಲ್ಟ್ ಇದೆ, ಯಾರು ಗೆಲ್ತಾರೆ? ಬಿಜೆಪಿ ಗೆಲ್ತಾರೆ. ಯಾಕೆ ಬಿಜೆಪಿ? ಯಾಕೆ ಹೇಳು. ಓಟ್ ಹಾಕೋರಿಗೆ ಗೊತ್ತಿಲ್ವಾ ಯಾಕೆ ಅಂತ? ನಾವು ಕಾಂಗ್ರೆಸ್ಗೆ ಹಾಕಿದ್ದೀವಿ. ಅದಕ್ಕೆ ಯಾಕೆ ಓಟ್ ಹಾಕಿದ್ರಿ ಕಾಂಗ್ರೆಸ್? ನಮ್ಮ ಮನೇಲಿ 4 ಜನ, 2 ಕಾಂಗ್ರೆಸ್, 2 ಬಿಜೆಪಿಗೆ ಹಾಕಿದ್ದೀವಿ. ಹೌದಾ? ಓಕೆ, ಕಾಂಗ್ರೆಸ್ ಓಟ್ ಹಾಕಿದ್ರಿ ಅಂತ ಹೇಳಿದಿರಾ. ಓಕೆ, ನಿಮ್ಮ ಪ್ರಕಾರ ರಾಹುಲ್ ಗಾಂಧಿ ಅವ್ರು ಬರ್ತಾರಾ, ವಿನ್ ಆಗ್ತಾರಾ? ಇಲ್ಲ, ಆಗಲ್ವಾ? ಮತ್ತೆ ಯಾಕೆ ಓಟ್ ಹಾಕಿದ್ರಿ? ಕಾಂಗ್ರೆಸ್ ಓಟ್ ಹಾಕಿದ್ರಿ ಅಂದ್ರಲ್ಲ, ರಾಹುಲ್ ಗಾಂಧಿ ಗೆಲ್ಲಲ್ಲ ಅಂತ ಹೇಳಿದ್ರೆ ಗೆಲ್ತಾರ ಇಲ್ವಾ ಹೇಳಿ ಅಷ್ಟೇ ನಾನು ಕೇಳ್ತಿರೋದು. ಗೆಲ್ಲಲ್ಲ, ಬಿಜೆಪಿನೇ ಗೆಲ್ಲೋದು. ಅದು ಯಾಕೆ ಹೇಳ್ತೀರಾ ಅಂತ? ಎಲ್ಲರೂ ಬಿಜೆಪಿನೇ ಗೆಲ್ಲೋದು ಅಂತ ಹೇಳ್ತಾವ್ರೆ, ಅದಕ್ಕೆ ನಾವು ಹೇಳ್ತಿದ್ದೀವಿ. ಮೋದಿಯವರು ಅಂತ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ, ಅದಕ್ಕೋಸ್ಕರ ಗೆಲ್ಲಬೇಕು ಅಂತ. ಹೌದಾ? ಈ ಬಾರಿ ಮೋದಿ ಅವ್ರು ಬರ್ತಾರೆ? ಮೋದಿಯವರೇ ಬರಲಿ ಅಂತ, ಬರಬೇಕು ಮೋದಿಯವರೇ. ಯಾಕೆ? ಏನು ಒಳ್ಳೆ ದೇಶಕ್ಕೆ ತುಂಬ ಒಳ್ಳೆ ಹೆಲ್ಪ್ ಮಾಡಿದ್ದಾರೆ, ಮತ್ತು ಒಳ್ಳೆ ಹೆಲ್ಪ್ ಮಾಡಿದ್ದಾರೆ, ದೇಶನ ಕಾಯೋ ಥರ ಎಲ್ಲ ಥರ ಹೆಲ್ಪ್ ಮಾಡಿದ್ದಾರೆ. ಇಲ್ಲಿ ಏನೋ ಕಾಂಗ್ರೆಸ್ನವರು ಅಕ್ಕಿ ಕೊಡ್ತಾರೆ, ಅದು ಇದು ಕೊಡ್ತಾರೆ ಅನ್ನೋದಕ್ಕೋಸ್ಕರ ಓಟ್ ಹಾಕಿದ್ದಾರೆ ಜನ. ಬಿ ಜೆ ಪಿಯಿಂದ ತುಂಬ ಹೆಲ್ಪ್ ಆಗಿದೆ, ದೇಶನ ಕಾಯ್ತಾ ಇದ್ದಾರೆ, ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ. ಅದರಿಂದ ಮೋದಿಯವರೇ ಬರಬೇಕು ಅಂತ. ನೀವೇನಾದ್ರು ಬಳಸ್ಕೊಂಡಿದ್ದೀರಾ ಅಂತ ಕಾಂಗ್ರೆಸ್ ಕೊಟ್ಟಂಥ ಸೌಲಭ್ಯನ? ಫ್ರೀ ಬಸ್ ಆಗಿರ್ಬೋದು, ಮಹಿಳೆಯರಿಗೆ ಒಂದು 2,000 ರೂಪಾಯಿ ಬರ್ತಾ ಇದೆ. ನಿಮ್ಮ ಮನೆ ಬರ್ತಾ ಇದೆಯಾ? ಬರ್ತಾ ಇದೆ. ಎಷ್ಟು ಟೈಮ್ ಬಂತು? ಇಷ್ಟೊಳಗೆ ಗೊತ್ತಿಲ್ಲ, ಅದೆಲ್ಲ ನಮ್ಮವ್ರ ಅತ್ತೆ. ನಮಗೇನು, ನಾವೇನು ಯೂಸ್ ಮಾಡ್ಕೊಂಡಿಲ್ಲ. ಓಕೆ ಓಕೆ, ನಮ್ಮೂರಲ್ಲಿ ಇದ್ದಾರೆ, ಅಲ್ಲಿ ಬರ್ತಾ ಇದೆ. ಅವ್ರಿಗೆ ಬರ್ತಾ ಇದೆ. ಓಕೆ, ಫ್ರೀ ಬಸ್ ಯೂಸ್ ಆಗ್ತಿದೆಯಾ ನಿಮಗೆ? ನಿಜವಾಗ್ಲೂ ಯೂಸ್ ಆಗ್ತಾ ಇದೆ? ಫ್ರೀ ಬಸ್ಸು ಇದೆಲ್ಲ ಕೊಡೋದಕ್ಕಿಂತ ಇವ್ರು ಮೋದಿಯವ್ರು ಮಾಡಿರೋದೇ. ಇವರು ಈ ಫ್ರೀ ಬಸ್ ಅಂದರೆ ಏನಕ್ಕೆ ಮಾಡ್ತಾರೆ? ಇಲ್ಲಿ ಅಲ್ಲಿ ಸಾಲ ಮಾಡ್ಬಿಟ್ಟು ಇಲ್ಲಿ ಸುರಿತಾರೆ, ಇಲ್ಲಿ ಮಾಡ್ಬಿಟ್ಟು ಅಲ್ಲಿ ಸುರಿತಾರೆ. ಒಂದು